ಪ್ರಾರ್ಥನೆ ನನ್ನ ಜೀವದ ಉಸಿರು, ಯೇಸುವನು ನೋಡುವ ಸಮಯವದು. ಪ್ರಾರ್ಥನೆ ನನ್ನ ಜೀವದ ಉಸಿರು, ಯೇಸುವನು ನೋಡುವ ಸಮಯವದು. ಪ್ರಾರ್ಥನೆ ನನ್ನ ಜೀವದ ಉಸಿರು, ಯೇಸುವನು ನೋಡುವ ಸಮಯವದು. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಪ್ರಾರ್ಥನೆ ನನ್ನಯ ಬಲವು, ಪ್ರಾರ್ಥನೆ ನನ್ನಯ ಗೆಲುವು, ಪ್ರಾರ್ಥನೆ ನನ್ನಯ ಬಲವು, ಪ್ರಾರ್ಥನೆ ನನ್ನಯ ಗೆಲುವು. ನೀನು ಪ್ರಾರ್ಥನೆಯಲ್ಲಿ ಯೇಸುವ ಕಂಡು ಕಷ್ಟ ನಷ್ಟಗಳನ್ನು ಆತಂಗೆಳಿದರೆ ಎಲ್ಲದರಿಂದ ನಿನ್ನ ಬಿಡುಗಡೆ ಮಾಡುವನು. ಪ್ರಾರ್ಥನೆ ನನ್ನ ಜೀವದ ಉಸಿರು, ಯೇಸುವನು ನೋಡುವ ಸಮಯವದು. ಈ ದಿನಕ್ಕಾಗಿ ನೇಮಕವಾದ ಸತ್ಯವೇದದ ಭಾಗ ಕೀರ್ತನೆಗಳು 5ನೇ ಅಧ್ಯಾಯ, ವಚನಗಳು 1-3. ಯೆಹೋವನೇ, ನನ್ನ ಮಾತುಗಳಿಗೆ ಕಿವಿಗೊಡು, ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೋ. ನನ್ನ ಅರಸೇ, ನನ್ನ ದೇವರೇ, ನಿನ್ನನ್ನೇ ಪ್ರಾರ್ಥಿಸುವೆನು. ನನ್ನ ಮೊರೆಯನ್ನು ಆಲೈಸು. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು ಎಂಬುದೇ. ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಮುಂಜಾನೆಯ ಶುಭ ವಂದನೆಗಳು. ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮ ಆಲಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಈ ದಿನದ ವಾಕ್ಯ ಭಾಗಕ್ಕಾಗಿ ಸ್ವಾಗತ ಮಾಡ್ತೇನೆ. ನಾವು ಈಗಾಗಲೇ ಈ ದಿನಕ್ಕೆ ನೇಮಕವಾದಂಥ ವೇದವಾಕ್ಯ ಓದಿ ಕೇಳಿದ್ದೇವೆ. ಭಕ್ತನಾದಂಥ ದಾವೀದನು ಬರೆದಂಥ ಕೀರ್ತನೆ ಇದಾಗಿದೆ. ನಾವು ದೇವರ ಹತ್ರ ಬಂದು ಪ್ರಾರ್ಥಿಸುವಾಗ ಹೇಗೆ ಪ್ರಾರ್ಥಿಸಬೇಕು, ಯಾವಾಗ ಪ್ರಾರ್ಥಿಸಬೇಕು ಮತ್ತು ಪ್ರಾರ್ಥಿಸಿದ ನಂತರ ಏನನ್ನು ಮಾಡಬೇಕು ಎಂಬುದಾಗಿ ದಾವೀದನು ಈ ಭಾಗದಲ್ಲಿ ತಿಳಿಸುತ್ತಿದ್ದಾನೆ. ಮೊದಲನೇ ವಚನದಲ್ಲಿ ದೇವರೇ ನನ್ನ ಪ್ರಾರ್ಥನೆಗೆ ವಿಜ್ಞಾಪನೆಗೆ ಕಿವಿಗೂಡು ಅಥವಾ ಗಮನಕ್ಕೆ ತೆಗೆದುಕೋ ಎಂಬುದಾಗಿ ಬೇಡುವುದನ್ನು ನೋಡ್ತೇವೆ. ಮತ್ತು 2ನೇ ಮತ್ತು 3ನೇ ವಚನದಲ್ಲಿ 3 ಅಂಶಗಳನ್ನು ಮುಖ್ಯವಾಗಿ ನೋಡಲಿಕ್ಕಿದ್ದೇವೆ. ಮೊದಲನೇದಾಗಿ ದಾವೀದನು ದೇವರನ್ನು ತನ್ನ ಅರಸನಾಗಿ ಆರಿಸಿ ತೆಗೆದುಕೊಂಡ ವಿಷಯವನ್ನು ನಾವು ಗಮನಿಸ್ತಾ ಇದ್ದೇವೆ. ದಾವೀದನು ಸ್ವತಃ ಇಸ್ರಾಯೇಲರ 12 ದೊಡ್ಡ ಕುಲಗಳಿಗೆ ಅರಸನಾಗಿದ್ದಾಗಲೂ ಕೂಡ ಅವನು ಒಬ್ಬ ಕುರಿ ಕಾಯುವ ತನ್ನನ್ನು ದೊಡ್ಡ ಅರಸನಾಗಿ ಮಾಡಿದ ದೇವರಿಗೆ ನನ್ನ ಅರಸನೇ, ನನ್ನ ದೇವರೇ ಎಂಬುದಾಗಿ ಹೇಳುವುದನ್ನು ನೋಡ್ತೇವೆ. ಅವನು ತಾನು ನಂಬಿದ ದೇವರನ್ನು ತನ್ನ ಅರಸನಾಗಿ ದೇವರನಾಗಿ ಹೇಳಿ ಆತನನ್ನು ಆರಾಧಿಸುವುದನ್ನು ಮತ್ತು ಪ್ರಾರ್ಥಿಸುವುದನ್ನು ಮತ್ತು ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳುವುದನ್ನು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಪ್ರಕಟಣೆ 15ನೇ ಅಧ್ಯಾಯ 3ನೇ ವಚನ ಬಿ ಭಾಗದಲ್ಲಿ ಸರ್ವ ಜನಾಂಗಗಳ ಅರಸನೇ ಎಂಬುದಾಗಿ ದೇವರ ಕುರಿತಾಗಿ ಬರಲಾಗಿದೆ. ಮತ್ತು 1ನೇ ತಿಮೋತಿ 1ನೇ ಅಧ್ಯಾಯ 17ನೇ ವಚನದಲ್ಲಿ ಸರ್ವ ಯುಗಗಳ ಅರಸನೇ ಎಂಬುದಾಗಿ ಕೂಡ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕುರಿತಾಗಿ ತಿಳಿಸಲಾಗಿದೆ. 2ನೇದಾಗಿ ಮುಂಜಾನೆಯ ಪ್ರಾರ್ಥನೆ ಕುರಿತಾಗಿ ತಿಳಿಸಲಾಗಿದೆ. ಉದಯ ಕಾಲದಲ್ಲಿಯೇ ನನ್ನ ಸ್ವರವು ನಿನಗೆ ಕೇಳಿಸುವುದು, ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸುವನು ಎಂಬುದಾಗಿ ಈ ಭಾಗದಲ್ಲಿ ನೋಡ್ತೇವೆ. ಉದಯ ಕಾಲದಲ್ಲಿ ದೇವರಲ್ಲಿ ಸಮಯ ಕಳೆಯುವುದು, ಪ್ರಾರ್ಥಿಸುವುದು ಬಹಳ ವಿಶೇಷವಾದಂಥ ಸಮಯ ಇದಾಗಿದೆ.
ಇಡೀ ದಿನದ ಹೊರೆ, ಕೆಲಸದ ಒತ್ತಡ, ಗೊಂದಲ, ಗಲಿಬಿಲಿ, ಆಯಾಸ ಹೀಗೆ ಅನೇಕ ವಿಧವಾದಂಥ ಚಿಂತೆಗಳಿಗೆ ನಾವು ಒಳಗಾಗೋದಕ್ಕಿಂತ ಮುಂಚೆ, ಮನೆಯಿಂದ ಅಂದರೆ ಲೋಕದೊಳಗೆ ಹೋಗೋಕ್ಕಿಂತ ಮುಂಚೆ ನಾವು ರಾತ್ರಿ ಎಲ್ಲ ನಿದ್ರೆ ಮಾಡಿ ವಿಶ್ರಾಂತಿ ಪಡೆದುಕೊಂಡು ಮುಂಜಾನೆ ಎದ್ದು ಯಾವ ಆಯಾಸ ಇಲ್ಲದೆ, ಒತ್ತಡ ಇಲ್ಲದೆ ದಿನದ ಕೆಲಸದ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಸಮಯ ಕಳೆಯುವುದು ಬಹಳ ಉತ್ತಮವಾದಂಥದ್ದು. ಮುಂಜಾನೆ ಸಮಯ ಬಹಳ ವಿಶೇಷವಾದಂಥ ಸಮಯವಾಗಿರ್ತದೆ. ಮತ್ತು ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 35ರಲ್ಲಿ ಮುಂಜಾನೆ ಇನ್ನೂ ಮಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ವಾಚನ ಭಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ತಿಳಿಸಲಾಗ್ತಿದೆ. ಆತನು ತನ್ನ ಸೇವೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಮುಂಜಾನೆ ದೇವರೊಂದಿಗೆ ಸಮಯ ಕಳೆಯುವುದನ್ನು ನಮಗೆ ಮಾದರಿಯಾಗಿದೆ. ಮತ್ತು ಮೂರನೇದಾಗಿ, ಪ್ರಾರ್ಥಿಸಿದ ನಂತರ ನಂಬಿಕೆ, ನಿರೀಕ್ಷೆಯಿಂದ ಕಾಯುವುದು, ಎದುರು ನೋಡುವುದು ಬಹಳ ಪ್ರಾಮುಖ್ಯವಾಗಿದೆ. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ ಬಿ ಭಾಗದಲ್ಲಿ, ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡ್ತಾನೆ ಎಂಬುದಾಗಿ ನಂಬುವುದು ಬಹಳ ಅವಶ್ಯವಾಗಿದೆ ಎಂಬುದಾಗಿ ನಮಗೆ ಎಚ್ಚರಿಸ್ತಾ ಇದೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕೆಂಬುದಾಗಿ ಈ ವಾಕ್ಯ ಭಾಗ ನಮಗೆ ತಿಳಿಸ್ತಾ ಇದೆ. ನಾವು ಪ್ರಾರ್ಥಿಸಿದ ನಂತರ ಸದುತ್ತರಕ್ಕಾಗಿ ನಂಬಿಕೆಯಿಂದ ಎದುರು ನೋಡಬೇಕು ಎಂಬುದಾಗಿ ಈ ವಚನ ಭಾಗ ನಮಗೆ ಸ್ಪಷ್ಟವಾಗಿ ನಮಗೆ ಎಚ್ಚರಿಸ್ತಾ ಇದೆ. ದೇವರು ತಾನೇ ಈ ವಾಕ್ಯ ಮೂಲಕವಾಗಿ ನಮ್ಮನ್ನು ಆಶೀರ್ವಾದ ಮಾಡಲಿ. ಬನ್ನಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪ್ರೀತಿಯುಳ್ಳ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ವಂದನೆ ಸಲ್ಲಿಸ್ತೇವೆ. ಮತ್ತೊಂದು ಹೊಸ ದಿನ ನಮ್ಮ ಆಯುಷ್ ಕಾಲಕ್ಕೆ ನೀನು ಕೂಡಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ನಿನ್ನ ಜೀವಳ ವಾಕ್ಯ ನಾವು ಈ ರೀತಿಯಾಗಿ ಧ್ಯಾನ ಮಾಡುವಂಥ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕೀರ್ತನೆ ಭಾಗದಿಂದ ದೇವರೇ 3 ವಿಷಯಗಳು ನಾವು ಕಲಿತುಕೊಳ್ಳುವಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿನ್ನ ಸ್ತೋತ್ರ. ಜೀವಳ ದೇವರೇ, ನಿಮ್ಮನ್ನು ಬಿಟ್ಟರೆ ಈ ಲೋಕದಲ್ಲಿ ಬೇರೆ ಯಾವ ದೇವರುಗಳು ಇಲ್ಲ ಎಂಬುದಾಗಿ ನಾವು ನಂಬಿ ಈ ಲೋಕದಲ್ಲಿ ಸಾಕ್ಷಿಯಾಗಿ ನಿಲ್ಲುವಂತೆ ನಿನ್ನ ಆತ್ಮನ ಸಹಾಯ ಕೊಡ್ತಿದ್ದೆ, ಅದಕ್ಕಾಗಿ ಸ್ತೋತ್ರ. ಮತ್ತು ಈ ದಿನ ಬಿತ್ತಲ್ಪಡುವಂತೆಲ್ಲ ನಿನ್ನ ಜೀವಳ ವಾಕ್ಯಗಳಿಗಾಗಿ ವಂದನೆ ಸಲ್ಲಿಸ್ತೇವೆ. ಆಶೀರ್ವಾದ ಮಾಡ್ರಿ. ಕೇಳುವಂಥ ಪ್ರತಿಯೊಬ್ಬರು ಗ್ರಹಿಸಿಕೊಂಡು ನಿಮ್ಮ ನಂಬುವಂತೆ ಕರ್ತನೇ ತಮ್ಮ ಪಾಪದ ಪಾಲಿಗೆ ಸತ್ತು ನೀತಿಗೆ ಜೀವಿಸುವಂತ ಕೃಪೆ ಕೊಡು. ದೇವರ ಸೇವಕರನ್ನು ನಿನ್ನ ಕೈಗೆ ಸಮರ್ಪಿಸಿಕೊಡ್ತೇವೆ. ಆಶೀರ್ವಾದ ಮಾಡು. ನಿನ್ನ ಮಹಿಮೆಗೆ ಉಪಯೋಗಿಸಿ ಕರ್ತನೆ. ಸೇವೆಗಾಗಿ ಸಹಾಯ ಮಾಡುವಂಥ ಎಲ್ಲ ಸಭೆಗಳನ್ನು, ಕುಟುಂಬಗಳನ್ನು, ಜನರನ್ನು ಆಶೀರ್ವಾದ ಮಾಡು. ಕೈ ಹಾಕುವಂಥ ಕಾರ್ಯಗಳು ಸಫಲಪಡಿಸ್ರಿ. ವಿದ್ಯಾಭ್ಯಾಸ ಮಾಡುವಂಥ ಎಲ್ಲ ಮಕ್ಕಳನ್ನು, ಚಿಕ್ಕವರು ಯವನಸ್ಥ ಮಕ್ಕಳನ್ನು ನಿನ್ನ ಕೈಗೆ ಸಮರ್ಪಿಸಿಕೊಡ್ತೇವೆ. ಆಶೀರ್ವಾದ ಮಾಡ್ರಿ. ಮತ್ತು ಈ ದಿನಗಳಲ್ಲಿ ಬರೆಯುವಂಥ ಎಲ್ಲ ಪರೀಕ್ಷೆಗಳು ಕರ್ತನೆ ಸಿದ್ಧತೆಗಾಗಿ ಬೇಡುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಬೇಕೆಂಬ ಬೇಡ್ತೇವೆ. ಇವರಿಗೆ ಕಾಯಿಲೆ, ಕಷ್ಟದಲ್ಲಿ, ಕಣ್ಣೀರಲ್ಲಿರುವಂಥ ಎಲ್ಲರನ್ನು ನೀನು ತಾನೇ ಸಂತೈಸು, ಧೈರ್ಯಪಡಿಸು, ವಾಕ್ಯಗಳ ಮೂಲಕ ಉದ್ಧರಿಸು ಕರ್ತನೆ. ಹೇಗೋ ಈ ದಿನದ ಎಲ್ಲ ಸಮಯದಲ್ಲಿ ನಿನ್ನ ಮಕ್ಕಳೊಂದಿಗೆ ಇರು ಕರ್ತನೆ. ಮತ್ತು ಈ ದಿನ ತಮ್ಮ ಹುಟ್ಟುಹಬ್ಬವನ್ನು, ಮದುವೆಯ ದಿನವನ್ನು ಆಚರಿಸಿಕೊಳ್ಳುವಂಥ ಎಲ್ಲ ಪ್ರಿಯರನ್ನು ನೆನಪಿಗೆ ತರ್ತೇವೆ. ಪ್ರತಿಯೊಬ್ಬರ ಮೇಲೆ ನಿನ್ನ ಕೃಪೆ ಹಾಸ್ತಿರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಗೆ. ಆಮೇನ್. ಶೋಧನೆಯು ಬರುವಾಗ ಬೇಡುವೆನು, ಹಿಂಸೆಗಳು ಬರುವಾಗ ಬೇಡುವೆನು. ಶೋಧನೆಯು ಬರುವಾಗ ಬೇಡುವೆನು, ಹಿಂಸೆಗಳು ಬರುವಾಗ ಬೇಡುವೆನು. ನೀನು ಹಿಂದಿನ ಜೀವಿತ ಎಲ್ಲವ ಬಿಟ್ಟು ಪ್ರಾರ್ಥನೆ ಜೀವಿತ ಆರಿಸಿಕೊಂಡರೆ ನಿನ್ನನ್ನು ಆಶೀರ್ವದಿಸಿ ಜಯ ನೀಡುವನು. ಪ್ರಾರ್ಥನೆ ನನ್ನ ಜೀವದ ಉಸಿರು, ಯೇಸುವನು ನೋಡುವ ಸಮಯವದು. ಪ್ರಾರ್ಥನೆ ನನ್ನ ಜೀವದ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ 1800270033 ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.